ಹಾಯ್ ಹಲೋ ಮಾಡ್ತೀನಿ ಇವತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹೇಳಿರೋ ಪ್ರಕಾರ ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ ತುಮಕೂರಿನಿಂದ 25 ಕಿಲೋಮೀಟರ್ಸ್ ಇರೋವಂಥ ನಾಮಚಿಲುಮೆಗೆ ಹೊರಟಿವಿ. ಆಲ್ರೆಡಿ ನಾಮಚಿಲುಮೆ ಹತ್ರನೇ ಬಂದಿದ್ದೀವಿ. ಆ್ಯಕ್ಚುಲಿ ಸಿಂಪಲ್ ವಿಡಿಯೋ ಆಗಿರೋದ್ರಿಂದ ಕ್ಲಿಯರಾಗಿ ಕಾಣಿಸ್ತಿಲ್ಲ, ಮೊಬೈಲ್ನಲ್ಲೇ ಮಾಡಿದಂಥ ವಿಡಿಯೋ. ನೆಕ್ಸ್ಟು ಇಲ್ಲಿಗೆ ಬಂದ್ವಿ. ಏನು ಗಾಡಿ ಪಾರ್ಕಿಂಗ್ ಹಾಕಬೇಕು ಅನ್ನೋ ಅಷ್ಟರಲ್ಲಿ ಆಲ್ರೆಡಿ ಕೋತಿ ಬಂತು. ಬಟ್ ನನ್ನ ಫ್ರೆಂಡ್ ಎದುರ್ಕೊಂಡ್ರು. ಸೊ ಈಗ ಆಲ್ರೆಡಿ ಒಂದು 4-5 ಸಲ ಬಂದಿದ್ವಿ. ಬಟ್ ದಟ್ ಈಸ್ ಸ್ಪೆಷಲ್ 2 ಇಯರ್ಸ್ ಆದಮೇಲೆ ಇಲ್ಲಿಗೆ ಬಂದಿದ್ದು. ಟಿಕೆಟ್ ತೊಗೊಂಡು ಒಳಗೆ ಹೋದ್ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಬಾಸ್ ಬಂದರು. ಬಾಸ್ ಮತ್ತು ಅವ್ರ ಮಗಳು. ಈ ಸಲ ತುಂಬ ಇತ್ತು ಹೇಳಬೇಕು ಅಂತಂದರೆ. ಸಾಮಾನ್ಯವಾಗಿ ಇಲ್ಲಿ ಕೋತಿಗಳೇ ಜಾಸ್ತಿ. ಆ್ಯಕ್ಚುಲಿ ಮರಿಗಳೆಲ್ಲ ಇತ್ತು, ತುಂಬ ಕ್ಯೂಟಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಒಂಥರ ಮೈಂಡ್ ರಿಫ್ರೆಶ್ ಪ್ರಾಣಿಗಳು ನೋಡೋದಕ್ಕೆ. ಇಲ್ಲಿ ಇದ್ದಿದ್ದು ಕೋತಿ ಮತ್ತು ಜಿಂಕೆಗಳು ಎರಡೇ. ಬಟ್ ಮುಖಗಳು ನೋಡ್ತಾಯಿದ್ರೆ ಒಂಥರ ಕ್ಯೂಟು, ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಕ್ಯೂಟಾಗಿದ್ದು. ತುಂಬ ಅಂದರೆ ತುಂಬ ಮರಿಗಳಿದ್ದು. ಕೋತಿ ಮರಿ ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು. ಏನೋ ತಿಂಡಿ ಕೊಡ್ತಾರೇನೋ ಅಂತ ಯಾವ ಊರಿಗೂ ಬಂದು ತಿಂತಿದ್ದೆ. ಮುಖಗಳು ಒಂಥರ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಅಲ್ಲಿ ತುಂಬ ದಿನ ಹೋಗಿದ್ದರಿಂದ ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ ಅನ್ನಿಸ್ತಾ ಇತ್ತು. ಹಾಗೆ ಮುಂದೆ ಹೋಗ್ತೀವಿ. ತುಂಬ ಅಂದರೆ ತುಂಬ ಇದೆ ಈ ಸಲ. ಹಾಗಾಗಿ ವಿಡಿಯೋ ಮಾಡಿದ್ದು. ಎಷ್ಟು ತರಲೆಗಳಿದ್ದು ಅಂತಂದರೆ ಅಷ್ಟು ಚೆನ್ನಾಗಿ ತರಲೆಗಳು ಆಟ ಆಡ್ತಾಯಿದ್ದು ನೋಡಿ. ಆ್ಯಕ್ಚುಲಿ ರಿಯಲ್ ವಾಯ್ಸ್ ಕೊಡ್ಬೋದಾಗಿತ್ತು. ರಿಯಲ್ ವಾಯ್ಸಲ್ಲೆಲ್ಲ ಸೌಂಡ್ ಗೊತ್ತಾಗ್ತಾಯಿತ್ತು. ಸೊ ಅದು ಎಡಿಟ್ ಮಾಡ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತಲೇ ವಾಯ್ಸ್ ಮಾತ್ರ ಕೊಟ್ಟಿರೋದು. ಪೂರ್ತಿ ಜಾಲರಿ ಮೇಲೆ ಪೂರ್ತಿ ಅದೇ ಇದ್ದು. ಜಿಂಕೆಗಳಿಗಿಂತ ಇವೇ ಜಾಸ್ತಿ. ನನಗಂತೂ ಒಂದೇ ಒಂದು ಕೈ ಸಿಕ್ಕಿದ್ರೆ ಹೊಡ್ಕೊಂಬಂದ್ಬಿಡ್ತಾಯಿದ್ದೆ ಮನೆಗೆ, ಅಷ್ಟು ಚೆನ್ನಾಗಿತ್ತು. ಬಟ್ ನಾವು ಇದೇ ಒಂದೇ ಪ್ಲೇಸ್ಗೆ ಅಂತ ಹೋಗೋದಿಲ್ಲ. ಇನ್ನು ಮುಂದೆ ದೇವರಾಯನದುರ್ಗ ಅಂತ ಇದೆ, ಅದು ಕೂಡ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಇಲ್ಲಿಗೆ ಸಂಬಂಧಪಟ್ಟಂತೆ ಮಾತ್ರ ಫ್ಯಾಮಿಲಿ ಆ್ಯಂಡ್ ಮಕ್ಕಳ ಪ್ರವಾಸಕ್ಕೂ ಸಹ ತುಂಬ ಚೆನ್ನಾಗಿದೆ. ಒಳ್ಳೆ ಪ್ಲೇಸ್ ಕೂಡ ಇದೆ, ಪ್ರಮೋಷನ್ ಅಲ್ಲ, ಮನಸ್ಸಿಗೆ ಖುಷಿ ಕೊಡುವಂಥ ಜಾಗ. ಸೊ ಹಾಗಾಗಿ ಪ್ಲೇಸ್ನ ಯೂಸ್ ಮಾಡ್ತೀನಿ. ಅಂದರೆ ಅಲ್ಲಿ ಪ್ರಾಣಿಗಳಿಗೆ ಊಟ ತಿಂಡಿ ಸಿಗೋ ತುಂಬ ಕಷ್ಟ. ಹಾಗಾಗಿ ಏನೇ ಕೈಯಲ್ಲಿದ್ದರೂ ಬಿಡೋದು. ಹಲೋ, ಇವರೊಬ್ಬರು ಸರ್ರು ತಿಂಡಿ ಕೊಡ್ತಾರೆ ಅಂತ ಫಾಲೋ ಮಾಡ್ಕೊಂಡೇ ಬರ್ತಿದ್ದಾರೆ. ಬಿಸ್ಕೆಟ್ ಎರಡೆರಡು ಬಿಸ್ಕೆಟ್ ಇತ್ತು. ಸೊ ಕೊಟ್ಟೆ, ತಿನ್ಕೊಂಡು ಹಿಂದೆನೇ ಬಂದರು. ಅಂದರೆ ತುಂಬ ಚೆನ್ನಾಗಿದೆ ಪರಿಸರ ನೋಡಿ. ಇದು ನಾಮಚಿಲುಮೆ ಹತ್ರ ಇರೋವಂಥದ್ದು ಪ್ಲೇಸಸ್ ತುಂಬ ಚೆನ್ನಾಗಿದೆ. ಇದು ನಾಮಚಿಲುಮೆ.
ಇದ್ರ ವಿಶೇಷ ಏನು ಅಂತಂದರೆ ಬೇಸಿಗೆಯಲ್ಲಿ ರಾಮ ಬೇಸಿಗೆ ಅಂತ ಏನು ಮೆನ್ಷನ್ ಇಲ್ಲ, ಬಟ್ ಈ ಬಂಡೆಕಲ್ಲಲ್ಲಿ ರಾಮ ನಾಮ ಇಟ್ಕೊಳ್ಳೋದಕ್ಕೆ ಅಂತ ನೋಡ್ತಾನೆ. ಬಟ್ ಅದಕ್ಕೆ 2 ಹನಿನಾದರೂ ನೀರು ಬೇಕಾಗಿತ್ತು ನಾಮ ತೆಗೆದು ಇಟ್ಕೊಳ್ಳೋದಕ್ಕೆ. ಸೊ ಒಂದೇ ಒಂದು ಬಿಲ್ ಬಿಟ್ಟಿದ ತಕ್ಷಣ ನೀರು ಬಂತು ಅನ್ನೋದು ವಿಶೇಷ ಇಲ್ಲಿ. ಬೇಸಿಗೆ ಟೈಮಲ್ಲೂ ಅಷ್ಟೇ ಇರುತ್ತೆ, ಮಳೆಗಾಲದಲ್ಲೂ ಅಷ್ಟೇ ಇರುತ್ತೆ. ಜಿಂಕೆಗಳ ವನ ಅಂತ ಕರೀತಾರೆ ಇದನ್ನು. ತುಂಬ ಜಿಂಕೆಗಳಿದೆ.